ದೇಶದ ಆರ್ಥಿಕ ಸ್ಥಿತಿ ದುರ್ಬಲವಾಗಿದೆ. ಒಂದು ಎಲೆಕ್ಷನ್ ಮಾಡೋದ್ರಲ್ಲಿ ಅನುಕೂಲ ಇದೆ, ತಪ್ಪೇನಿಲ್ಲ. ಆದರೆ ಕೆಲವು ರಾಜ್ಯಗಳಲ್ಲಿ ಸುಮ್ಮನೆ ಒಡೆತಗಳು ಹೆಚ್ಚಾಗ್ತವೆ ಹೊರತು ಬೇರೆ ಏನಾಗ್ತಿಲ್ಲ. ಸರ್ವ ಸಮ್ಮತದ ಮತಗಳನ್ನು ಎಣಿಕೆ ಮಾಡೋದ್ರಲ್ಲಿ ಒಂದೇ ಎಲೆಕ್ಷನ್ ಅಂದರೆ ದುಬಾರಿ ಖರ್ಚುಗಳೆಲ್ಲ ವೆಚ್ಚಗಳೆಲ್ಲ ದುಂದು ವೆಚ್ಚಗಳೆಲ್ಲ ಕಡಿಮೆ ಆಗ್ತವೆ, ಒಪ್ಪಂತದೆ. ಆದರೆ ಈ ಕೆಲವಾರು BJP ಇತರೆ ಕಾಂಗ್ರೆಸ್ಸು JDS ಇತರೆ ಪಕ್ಷಗಳೆಲ್ಲ ಸೇರಿದ್ರೆ ಸುಮ್ಮನೆ ಅವರವರು ಬೆಳೆ ಬೇಯಿಸ್ಕೊಂತಾರೆ ಹೊರತು ಒಂದು ಎಲೆಕ್ಷನ್ಗೆ ಮಾಡ್ಬೋದು, ಮಾಡೋದೇನು ತಪ್ಪಾಗಲ್ಲ. ನಮಗಾಗಿ ರೈತರ ಕಷ್ಟ ಇನ್ನೊಂದು ಮತ್ತೊಂದು ಮಗದೊಂದು ಎಲ್ಲಕ್ಕೂ ಅನುಕೂಲನೇ, ಕಡಿಮೆ ದುಂದು ವೆಚ್ಚದಿಂದ. ಆದರೆ ಬಡವರ ಒಂದು ಕಷ್ಟ ಕಾರ್ಪಣ್ಯಗಳನ್ನು ಎಲ್ಲ ಸಿದ್ಧಿಗೊಳಿಸಿ ಯಾರು ಈ ಮಧ್ಯೆ ಮಿನಿಸ್ಟ್ರಾಗ್ಬೋದು ಇತರೆ ಯಾರೇ ಆಗಿರ್ಬೋದು, ಆದರೆ ಏನೇ ಮಾಡಿದ್ರು ಒಮ್ಮತದ ಒಂದು ಸರ್ಕಾರ ಬಂದರೆ ದೇಶದಲ್ಲಿ ಎಲ್ರಿಗೂ ಒಳ್ಳೆಯ ಹಿತವಾದ ಸರ್ಕಾರ ಬಂದರೆ ನಮ್ಮೆಲ್ಲರಿಗೂ ಸಂತೋಷ. ಹೌದು, ನಷ್ಟನೇ. ಏನು ಯಾರು ಯಾವ ನೀತಿಯಲ್ಲೂ ಯಾರು ಒಳ್ಳೇದು ಮಾಡ್ತಾ ಇಲ್ಲ. ನಿಮಗೂ ಗೊತ್ತಿರುತ್ತೆ ಅದ್ರ ಬಗ್ಗೆ. ಆದ್ರೆ ಒಂದೇ ಎಲೆಕ್ಷನ್ ಮಾಡೋದ್ರಿಂದ ಹಣಕಾಸು ಉಳಿತಾಯ ಆಗುತ್ತೆ, ಸಮಯ ಉಳಿತಾಯ ಆಗುತ್ತೆ. ಸಮಯ ಉಳಿತಾಯ ಆಗುತ್ತೆ. ಇವರೆಲ್ಲಿ ನಮ್ಮನ್ನ ಕರೆಕ್ಟಾಗಿರೋಕ್ಕೆ ಬಿಡಲ್ಲ ಅಲ್ವಾ? ಏನಾದ್ರು ಒಂದು ಟ್ವಿಸ್ಟ್ ಮಾಡ್ತಾರೆ, ಅವ್ನು ಬರ್ತಾನೆ ಅವ್ನಿಗೆ ಫೇವರ್ ಆಗಿ ಮಾಡ್ತಾರೆ, ಇವ್ರು ಬರ್ತಾರೆ ಇವ್ರು ಫೇವರ್ ಆಗಿರ್ತಾರೆ ಅಷ್ಟೇ ಹೊತ್ತು ಜನಗಳಿಗೆ ಏನೂ ಇಲ್ಲ. ನಾವು ಹಿಂಗೆ ಕಷ್ಟಪಡ್ತಾ ಇರಬೇಕು. ಜನಗಳಿಗೆ ಏನು ಯೂಸ್ ಇಲ್ಲ. ಜನಗಳಿಗೆ ಎಲ್ಲ ವಿಷಯದಲ್ಲಿ ಮುಟ್ಟಾಳುಗಳೇ. ನೀವು ಬೇಕಾದ್ರೆ ಹಂಗೆ ಹಾಕಿ ಪರವಾಗಿಲ್ಲ. ಜನಗಳನ್ನ ಮುಟ್ಟಾಳು ಮಾಡೋದೇ ಇವರು ಕೆಲಸ. ರಾಜಕೀಯ ಪಕ್ಷ ಅಲ್ಲ, ಎಲ್ಲರೂ ಅಷ್ಟೇ. ಅದು ಕೊರೋನಾ ಬಂದ ಮೇಲೆ ಜನಗಳು ಹೆಂಗಿದ್ದಾರೆ ಅಂದ್ಬಿಟ್ಟು ನಾವು ಹೇಳಿ ನಿಮಗೆ ತಿಳಿಬೇಕು ಅಂತ ಏನೂ ಇಲ್ಲ, ಎಲ್ಲ ನಿಮಗೆ ಗೊತ್ತಿರುತ್ತೆ. ಬಟ್ ಎಲ್ಲರೂ ಕಳ್ಳರುಗಳೇ, ಅದರಲ್ಲಿ ಏನು ಚೇಂಜಸ್ ಇಲ್ಲ. ಒಂದು ದೇಶಕ್ಕೆ ಒಂದೇ ಚುನಾವಣೆ ಮಾಡೋದು ಲಾಭನ ನಷ್ಟನ? ಲಾಭನ. ಯಾವ ರೀತಿಯಾಗಿ? ಇವಾಗ ಎರಡೆರಡು ಸಲ ಎಲೆಕ್ಷನ್ ಆಗಿದ್ರೆ MP ಎಲೆಕ್ಷನ್ MLA ಎಲೆಕ್ಷನ್ ಒಂದೇ ಸಾರಿ ಮಾಡೋದ್ರಿಂದ ಎಷ್ಟೋ ಕೋಟಿಗಳು ಉಳಿತಾಯ ಆಗುತ್ತೆ. ಮೋದಿ ಮಾಡ್ತಾ ಇರೋದು ಒಳ್ಳೇದೇನೆ. ಇವರು ಅದಕ್ಕೆ ಬೇಡ ಅಂತ ಕೂತ್ಕೊಳ್ತಾರೆ. ಏನಕ್ಕೆ ಸಮಸ್ಯೆ ಆಗುತ್ತೆ? ಇವರು ಸುಮ್ಮನೆ ಪೊಲಿಟಿಕಲ್ ಲೀಡರ್ಗಳು ಏನೇನೋ ಕಟ್ಟೋದು, ಮೋದಿ ಹಂಗೆ ಮಾಡ್ತಾನೆ ಹಿಂಗೆ ಮಾಡ್ತಾನೆ. ಅವ್ನು ಮಾಡ್ತಾ ಇರೋದೆಲ್ಲ ಒಳ್ಳೇದೇನೆ. ಮಾಡೋದ್ರಿಂದ ಎಲ್ಲರಿಗೂ ಅನುಕೂಲ ಆಗುತ್ತೆ. ದುಡ್ಡು ಎಷ್ಟು ಉಳಿತಾಯ ಆಗುತ್ತೆ ಹೇಳಿ? ಒಂದು ಸಾರಿ MP ಎಲೆಕ್ಷನ್, ಒಂದು ಸಾರಿ MLA ಎಲೆಕ್ಷನ್ ಅಂದರೆ ದುಡ್ಡು ಎಷ್ಟು ಕೋಟಿಗಳು ಖರ್ಚು. ಹಾಗಾದ್ರೆ ಈಗ ಬಿಜೆಪಿ ಸರ್ಕಾರ ಏನು ಮಸೂದೆಯನ್ನು ಮಂಡನೆ ಮಾಡ್ಲಿಕ್ಕೆ ಹೊರಟಿದೆಯಲ್ಲ, ಅದು ಮಂಡನೆ ಆಗುತ್ತೆ ಅಂತ ಆದರೆ ಒಳ್ಳೆಯದು. ಎಲ್ಲ ಪ್ರತಿಪಕ್ಷದವರೆಲ್ಲ ಒಪ್ಕೋಬೇಕು. ಆದರೆ ಈಗಾಗಲೇ ಬಹುಮತ ಕಡಿಮೆ ಇದೆ. ಬಹುಮತ ಏನು ಮಾಡೋಕ್ಕಾಗಲ್ಲ, ಹಣೆ ಬರ ಹೇಳೋಕ್ಕಾಗಲ್ಲ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.